ಚಿತ್ರ ಅಯ್ಯೋ ಅಪ್ಪ ಇವತ್ತು ಚೆಸ್ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಫೈನಲ್ ಇದೆ. ಇವತ್ತು ನಾನು ಗೆದ್ರೆ ಸ್ಟೇಟ್ಗೆ ಫಸ್ಟ್ ಬರ್ತೀನಪ್ಪ. ಹೌದೇನೋ? ಹಂಗಾಡು ಹಿಂಗಾಡು ಅಂತ ಹೇಳೋದಕ್ಕೆ ನನ್ಗೆ ಆಟದ ಬಗ್ಗೆ ಏನೂ ಗೊತ್ತಿಲ್ಲಪ್ಪ. ಏನೋ ನೀನ್ ಗೆದ್ ಬಾ ಅಂತ ಹೇಳ್ಬಲ್ಲೆ ಅಷ್ಟೇ. ಆಶೀರ್ವಾದ ಮಾಡಪ್ಪ. ಚಿತ್ರ, ನಿನ್ಗೆ ಆಶೀರ್ವಾದ ಬೇರೆ ಕೇಳು. ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ನೋಡು, ನಿಮ್ ಅಣ್ಣನ್ ತರ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ ಅಂತಂದ್ರೆ ಚಚ್ಚು ಅಂತ ನಿನ್ ಜೀವನನೇ ವೇಸ್ಟ್ ಮಾಡ್ಕೊತೀಯ. ತಲೆ ಮೇಲೆ ಹೊಡೆದೇಳಿ ಯಾವಾಗ್ಲೂ ಪಂಪೆಗಳು ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಬೇಜಾರ್ ಮಾಡ್ಕೋಬೇಡಪ್ಪ. ವಯಸ್ಸಾದ ಕಾಲದಲ್ಲಿ ಅನ್ನ ಹಾಕೋರೊಬ್ರು ಬೇಕಲ್ಲೋ. ಇವತ್ತೋ ನಾಳೆನೋ ಬಿದ್ದೋಗೋ ಬರ. ಎದುರಾಕೊಂಡ್ ಬದುಕೋ ಶಕ್ತಿ ನನಗಿಲ್ಲಪ್ಪ. ನೀವು ಅಂದಿದ್ದಕ್ಕೆ ನನಗೆ ಬೇಜಾರಾಗ್ತಿಲ್ಲಪ್ಪ. ನಿಮಗೆ ಅನ್ನ ಹಾಕೋ ಶಕ್ತಿ ನನಗೆ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ನೊಂದ್ಕೋಬೇಡಪ್ಪ. ನೀನ್ ಖಂಡಿತವಾಗ್ಲೂ ದೊಡ್ಡ ಪ್ಲೇಯರೇ ಆಗ್ತೀಯ. ತಿಂಡಿ ತಿನ್ಕೊಂಡು ಹೋಗು. ಅದಕ್ಕೆ ಟಿವಿಯಲ್ಲಿ ಚೆಸ್ ಟೂರ್ನಮೆಂಟ್ ಸೆಮಿಫೈನಲ್ ಬರ್ತಿದೆ, ಸ್ವಲ್ಪ ಆಗ್ತೀರಾ? ಅಯ್ಯೋ, ಚೆಸ್ ಅಂತ ನೀನ್ ನೋಡ್ ಹಾಳಾಗಿದ್ದಲ್ದೆ ಅದನ್ನ ನೋಡ್ ನಮ್ಮನ್ನ ತಲೆ ಕೆಡ್ಸ್ಕೊಂತ್ಯಾ? ನೋಡಪ್ಪ, ನಿನ್ಗೆ ಅಷ್ಟ ಆಸೆ ಇದ್ರೆ ಸಂಪಾದನೆ ಮಾಡಿ ನೀನೇ ಒಂದ್ ಟಿವಿ ಕೊಂಡ್ಕೊಂಡು ರೂಮಲ್ಲಿ ಇಟ್ಕೊಂಡು ನೋಡು. ತಿಂಡಿ ತಿನ್ಕೊಂಡು ಹೋಗಪ್ಪ. ಆಮೇಲೆ ಅನ್ನನೂ ಹಾಕಿಲ್ಲ ಅನ್ನೋ ಆರೋಪ ನನಗ್ ಬೇಡ. ಏನಾಯ್ತ್ರಿ? ಎಂಥ ಎಮೋಷನಲ್ ಸೀನ್ ಅಲ್ಲ. ಮನೆ ಕಾಯುವಾಗ ಎಮೋಷನ್ ಮನೆ ಹಾಳಾಯ್ತು. ನನ್ನ ಮೋಷನ್ ನಿಂತ್ಕೊಂಡಲ್ಲೇ ಇಷ್ಟೊಂದು ಕಾರ ಹಾಕಿದ್ರೆ ಬದುಕ್ತಾರೇನೆ. ನೀವಿನ್ನು ಬದುಕೆ ಇದ್ದೀರಾ? ಚಿಕ್ಕಪ್ಪ ಈ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ. ನನ್ನ ಟೂರ್ನಮೆಂಟ್ಗೆ ಟೈಮ್ ಆಗೋಯ್ತು ಚಿನ್ನ. ಏಯ್, ಬರಲ್ಲ ಅಂತ ಹೇಳು. ಸುಮ್ನೆ ಸುಳ್ಳ್ಯಾ ಕೇಳ್ತೀಯ? ನೀನ್ ನೆಟ್ಟಿಗೆ ಓದಿದ್ರೆ ತಾನೆ ಅವ್ರಿಗೆ ಹೇಳ್ಕೊಡಕ್ಕೆ. ಏಯ್ ಬರ್ರ, ನಾನು ಸಾಲ್ವ್ ಮಾಡ್ತೀನಿ. ಅವ್ನಿಗೇನು ಗೊತ್ತಿಲ್ಲ, ಹೋಗಿ ಅವನ್ನೇ ಕೇಳ್ತೀರಾ. ಏನಪ್ಪ ಆನಂದು, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಏನ್ ನಳಿ ಅಂದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಾವ. ತಿಂಡಿ ತಗೋತೀರಾ? ಬೇಡಪ್ಪ. ಅಮ್ಮ ಚಿತ್ರ, ಒಂದ್ ಕಪ್ ಕಾಫಿ ಕೊಡಮ್ಮ. ಈಗೇನ್ ಮಾಡ್ತಿದ್ಯಪ್ಪ? ಚೆಸ್ ಟೂರ್ನಮೆಂಟ್ ಇದೆ, ಹೋಗ್ಬೇಕು. ನೀವಿಬ್ರು ಓದ್ಕೊಳ್ಳಿದ್ದಾನೆ. ನೋಡು, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ ವಯಸ್ಸಿನ ಹುಡುಗರೆಲ್ಲ ಕೆಲಸ ಮಾಡಿ ಕೈ ತುಂಬಾ ಸಂಬಳ ತರ್ತಾ ಇದಾರೆ. ಆದ್ರೆ ನೀನು ಚೆಸ್ಸು ಪಸ್ಸು ಅನ್ಕೊಂಡಿದ್ಯಲ್ಲ. ನಾನೊಂದ್ ಮಾತು ಹೇಳಿದಿನ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ವಯಸ್ಸಿನವ್ರು ಎಷ್ಟೋ ಜನ ಚಟ್ಟ ಇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಮಾತ್ರ ಹಾಗೆ ಇದ್ದೀರಾ. ಆನಂದ್, ಯಾರ ಹತ್ರ ಮಾತಾಡ್ತಾ ಇದ್ಯಾ ನೀವು? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ ನಿನ್ಗೆ? ಮರ್ಯಾದೆ ಕೊಡೋದಕ್ಕೆ ದೊಡ್ಡವರೇ ಬೇಕಿಲ್ಲ. ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ಸಾಕು ಸುಮ್ಮನೆಯ ಮುಲ್ಕ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೆ ಹೋದ್ರು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ಯಾ? ನೋಡಿ ಮಾವ, ನೋಡಿ, ಜೇಬಲ್ ಒಂದ್ ಪೈಸಾ ಇಲ್ದಿದ್ರು ಅಹಂಕಾರಕ್ಕೆ ಏನ್ ಕಮ್ಮಿ ಇಲ್ಲ.